ಸಿಡಿ ಒಂದ್ ವರ್ಷ ಫುಲ್ ಹಚ್ಚಿ ನೀನ್ ಎಲ್ಲಿಗಾರ ಒಯ್ಯೋಣ ಫುಲ್ ಬ್ಯಾರ್ಗೆಟಿಂದ ಬ್ಯಾರ್ಗೆಟಿಗೆ ಬರ್ತತಿ ಮನಸ್ಸು ಇಚ್ಛೆಯಿಂದ ಫುಲ್ ಮನೆಯವ್ರ ಸಪೋರ್ಟ್ ಆಗ್ಲಿ ಅಥವಾ ಫ್ರೆಂಡ್ ಸಪೋರ್ಟ್ ಆಗ್ಲಿ ಯಾವ ತರ ಇದೆ ಸರ್ ನಿಮ್ಗೆ ಕುರಿ ಮುಂಚೆ ಯಾರ್ದು ಇದ್ದಿಲ್ಲ ಅಣ್ಣ ಆ ಮಂತ್ರ ಅವರೆಲ್ಲ ಹೇಳಿದ್ರು ಇದ್ರಲ್ಲಿ ನೀನ್ ಸಾಧಿಸಿ ತೋರಿಸು ಅಂದ್ರು ನಾ ತೋರಿಸಿ ಮೇಲೆ ಈಗ ಮನೆಯಲ್ಲಾತು ಹೊರಗಿನ ಫ್ರೆಂಡ್ ಆತು ಭಾಳ ಸಪೋರ್ಟ್ ಮಾಡ್ತಾರ ಕುರಿ ವಿಚಾರಕ್ಕೆ ಏನೋ ಸಂಬಂಧಪಟ್ಟಂಗೆ ಕೇಳಿದ್ರೆ ಹೆಲ್ಪ್ ಮಾಡ್ತಾರ ಕುರಿ ಸೆಲೆಕ್ಟ್ ಮಾಡಿದ್ಯಾರ ಸರ್ ಅಂದ್ರೆ ನಾನೇ ಸರ್ ಇದು ನಾವು ಕುರಿ ವ್ಯಾಪಾರ ಮಾಡ್ತಿದ್ವಿ ಕುರಿ ಹಿಂಡೆಲ್ಲ ಹೋಗಿ ಮರಿ ಖರೀದಿ ಮಾಡೋದು ಕುರಿ ಖರೀದಿ ಮಾಡೋದು ಮಾಡ್ತಿದ್ವಿ ಅವಾಗ ಇದು ಡೈಲಿ ನನ್ನ ಹತ್ತಿಯಲ್ಲಿ ಬರೋದು ಇದ್ರಮ್ಮ ಹಾಲಿಲ್ಲಲ್ಲ ಇದು ಬೇರೆ ಬೇರೆ ಕುರಿಗೆ ಹಾಲು ಕುಡ್ಸಾರಲ್ಲ ಹಂಗಾಗಿ ಮನುಷ್ಯರಿನ ಚಾಳಾಗಿತ್ತು ಇದನ್ನ ಡೈಲಿ ನಾನು ಹೋದಾಗ ಒಂದು 5 ನಿಮಿಷ ಇಟ್ಕೊಂಡು ಇದನ್ನೆಲ್ಲ ತುರ್ಸಾಡೋದು ಮುದ್ದು ಮಾಡೋದು ಡೈಲಿ ಬಿಟ್ಟು ಬರ್ತಿದ್ದೆ ಇದನ್ನ ಕುರಿ ಸೆಲೆಕ್ಟ್ ಮಾಡ್ಬೇಕಾರ ಏನ್ ನೋಡಿ ಸೆಲೆಕ್ಟ್ ಮಾಡ್ತೀರಿ ಸರ್ ಈಗ ದೊಡ್ಡದು ಯಾವ್ದಾರ ಒಂದು ಮರಿ ತರ್ಬೇಕಂದ್ರೆ ನಾವೀಗ ಬೇರೆದು ಇವಾಗ ರೀಸೆಂಟ್ ಆಗಿ ಒಂದು ಆಡ ಮರಿ ತರ್ಬೇಕಂದ್ರ ಗಡ್ಡಿಯಲ್ಲಿ ನೀಟ್ ಇರ್ಬೇಕು ಮರಿ ಒಂದ್ 5 ಗೇಣು ಉದ್ದ ಎತ್ತರ ಚೆನ್ನಾಗಿರ್ಬೇಕು ಆಟದ ಒಂದು ವಿಡಿಯೋ ನೋಡ್ತೀವಿ ಹೆಂಗಿದೆ ಈಗ ಸಣ್ಣ ಸೈಜ್ ಆಟ ಚೆನ್ನಾಗಿರ್ತೈತೆ ಅಂದ್ರೆ ವ್ಯಾಲ್ಯೂ ಕಡಿಮೆ ಅಣ್ಣ ಅದು ದೊಡ್ಡ ಸೈಜ್ ಇತ್ತು ಅಂದ್ರೆ ಆಟ ಸ್ವಲ್ಪ ಕಡಿಮೆ ಇದ್ರು ವ್ಯಾಲ್ಯೂ ಜಾಸ್ತಿ ಇರ್ತದೆ ಸರ್ ನಿಮ್ ಕುರಿ ಸ್ಪೆಷಲ್ ಅಂದ್ರೆ ಏನ್ ಸರ್ ನಿಮ್ಗೆ ಇಷ್ಟ ಆಗುವಂತ ಕ್ಯಾರೆಕ್ಟರ್ ಇದ್ರದಣ್ಣ ನನಗೆ ಇದ್ರದ್ದು ಅಂದ್ರೆ ಹಾಕ್ಬೇಕು ಚೆನ್ನಾಗಾಗುತ್ತೆ ಅಂದ್ರೆ ನಮ್ಮ ಮನೇಲಿ ಬಿಟ್ರೆ ಬೇರೆ ಮೇಲೆ ಜಾಸ್ತಿ ಆಡಕ್ ಬಯಸಲ್ಲ ಆಮೇಲೆ ಇದ್ರದ್ದು ಇನ್ನೊಂದು ಸ್ಪೆಷಲ್ ಏನಂದ್ರೆ ಬೇರೆ ಕುರಿ ತರ ಸಿಂಗಲ್ ಆಗಿ ಎಲ್ಲೋ ಗೋಡನಲ್ಲಿ ಇಟ್ಟು ಸಾಕಿದ್ರೆ ಅಷ್ಟು ಆಟ ಇದು ಮಾಡಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಇದು ಏನೋ ನಮ್ಮಲ್ಲಿ ಒಬ್ರು ನಾನು ಮುಂಚೆಯಿಂದ ಸಾಕಿರೋದು ಹಂಗೆ ನಮಗೆ ಪ್ರೆಸೆಂಟ್ ಕಾಣ್ತಾ ಇರ್ಬೇಕು ಅದು ಕಣ್ಣಿದ್ರಿಗೆ ಇಲ್ಲ ಪಕ್ಕದಲ್ಲಿ ಕುರಿ ಇರ್ಬೇಕು ಆಮೇಲೆ ಜಾಸ್ತಿ ಒಬ್ಬ ಮನುಷ್ಯನಿಗೆ ಒಬ್ಬ ಮಗುಗೆ ಹೆಂಗೆ ಕೇರ್ ಮಾಡ್ತಾವ ಹಂಗೆ ಇದ್ರ ಜೊತೆಗೆ ತುಂಬಾ ಇದು ಜಾಸ್ತಿ ಸಮಯ ಇದ್ರ ಜೊತೆ ಕಳಿತೇವೆ ನಾವು ಹೋಗೋದು ಇದಕ್ಕೆ ಮುದ್ದಾಡೋದು ಸ್ವಲ್ಪ ತುರ್ಸೋದು ಇದು ನಮ್ಮ ವಾಯ್ಸು ಗೀಸು ಕೇಳಿಕೆ ಅಂತ ನಮ್ಮ ದನಿ ಕೇಳಿಕೆ ಅಂತ ಜಾಸ್ತಿ ಇದ್ರೆ ಫುಲ್ ಆಕ್ಟಿವ್ ಆಗಿರುತ್ತೆ ನೀನು ಒಂದು ವಾರ ಮೇವು ಹಾಕೋದು ಬೇಡ್ರಿ ಅದು ಹಾಕಿ ಮೇವು ಬಿಟ್ಟು ಕಾಳು ಹೊಡೆಯೋದು ಬೇಡ ಹಂಗೆ ಸುಮ್ಮನೆ ಬಿಡಿ ವಾಯ್ಸ್ ಕೇಳಿಕೆ ಅಂತ ಚೆನ್ನಾಗಿತ್ತು ಅಂದ್ರೆ ನೀ ಎಂತ ಮರಿಗಾರ ಹಚ್ಚರಿ ಆಡ್ತತಿ ನೀವು ಬೇಕಾದಷ್ಟು ಮೇವು ಹಾಕಿ ಎಲ್ಲ ಮಾಡಿ ಕಾಳು ತಿನ್ನಿಸಿ ಅದನ್ನ ಹೋಗಿ ಸಪ್ರೇಟಾಗಿ ಬೇರೆ ಒಂದೇ ಒಂದು ರೂಮಲ್ಲಿ ಇಟ್ಟು ಅದಕ್ಕೆ ಯಾವುದೇ ವಾಯ್ಸು ಯಾರ್ದು ಮನುಷ್ಯರು ಕಾಣ್ಲಂಗೆ ಇಟ್ರೆ ಅದು ಮಾನಸಿಕ ಆಗದ್ರಿ ಒಬ್ಬ ಮನುಷ್ಯನ ತರ ಇದು ನಾವು ಬೆಳೆಸಿದ್ದು ಕುರಿ ಯಾವ ತರ ನೋಡ್ಕೋಬೇಕು ಸರ್ ಫ್ರೆಂಡ್ಲಿ ಆಗಿ ನೋಡ್ಕೋಬೇಕಾ ಅಥವಾ ಬೇರೆ ಹೆಂಗ ಗೊತ್ತಿಲ್ಲ ನಮ್ಮ ಪ್ರಕಾರ ಅಂದ್ರೆ ನಮ್ಮ ಜೊತೆಗೆ ಹುಟ್ಟಿದಾರೆ ನಮ್ಮ ಅಣ್ಣ ತಮ್ಮಂದಿರೋ ಇಲ್ಲ ನಮ್ಮ ಮಕ್ಕಳೇ ಆಗಿರ್ಬೋದು ಆ ತರ ಟ್ರೀಟ್ ಮಾಡ್ತಾವಣ ಅದು ಆಡ್ಲಿ ಇವತ್ತು ಆಡ್ಲಿ ಇಲ್ಲ ನಾಳೆ ಆಡ್ಬೋದು ಇವತ್ತು ಸೋಲ್ಬೋದು ನಾಳೆ ಗೆಲ್ಬೋದು ನಮ್ಗೆ ಅಷ್ಟೇನು ಇದು ಇಲ್ಲಣ್ಣ ಬಟ್ ಒಂದ್ ದಿವಸ ಆಡುತ್ತೆ ಅದೇನು ನಾವು ಫ್ರೆಂಡ್ಲಿ ಆಗಿದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೇವಣ್ಣ ಈಗ ಕುರಿ ಫೀಲ್ಡಲ್ಲಿ ಇಳಿದ ಮ್ಯಾಗ ಒಂದು ಖುಷಿ ವಿಚಾರ ಏನಂದ್ರೆ ಬೇರೆ ಜೊತೆಗೆ ಹೋಗಲ್ಲ ಬೇರೆ ಕೆಲ್ಸಗಳು ಬೇರೆ ಗುಟ್ಟಾಗ ಹಂಚ್ಕೊಳ್ಳೋದು ತೀಟೆ ಮಾಡೋದು ಏನಿರಲ್ಲ ಸಮಸ್ಯೆ ಕುರಿ ಫೀಲ್ಡ್ ಅಂದ್ರೆ ನಮ್ಮ ಕೆಲಸ ಆಯ್ತು ನಮ್ಮ ಮನೆ ಬಂದ್ವಿ ನಮ್ಮ ಕುರಿ ನೀಟ್ನೆಸ್ ನೋಡೋದು ಓ ಅವನಷ್ಟು ಚೆನ್ನಾಗಿ ಮೇಯ್ಸೋಣ ನಾವು ಮೇಯಿಸ್ಬೇಕು ಓ ಅವನದು ಕಾಣತ್ತಲ್ಲ ನಮ್ದು ಕುರಿ ಐತಲ್ಲ ನಾವು ನೀಟಾಗಿ ಮೇಯ್ಸೋಣ ಆಮೇಲೆ ನಾವು ಯಾರ್ದೇ ಮನೆಗೆ ಹೋಗಲಣ್ಣ ಅವ್ರು ಕರೀಲಂಗೆ ಯಾರು ಕುರಿನೂ ನೋಡಲ್ಲ ನಮ್ಮ ಮನೆಗೆ ಯಾರೇ ಬರ್ಲಣ್ಣ ಸೀದಾ ಕರ್ಕೊಂಬಂದು ಒಳಗೆ ಹೋಗಿ ತೋರಿಸ್ತೀವಿ ಕೆಲವೊಬ್ರು ತೋರಿಸಲ್ಲ ಬೈತಾರೆ ನಾವೇನು ಆ ಥರ ಅನ್ನಲ್ಲಣ್ಣ ಬರ್ಬೋದು ನೋಡ್ಬೋದು ಈ ಕುರಿ ಮಾಟ ಮಂತ್ರದ ಬಗ್ಗೆ ಏನ್ ಹೇಳ್ತೀರಿ ಸರ್ ಅದು ನಿಜಾನಾ ಅಥವಾ ಸುಳ್ಳ ಮೋಸ್ಟ್ಲಿ ನಾವು ಮುಂಚೆ ಇಲ್ಲ ಅಂತಿದ್ವಣ್ಣ ಆದ್ರೂ ಕೆಲವೊಂದು ಟೈಮಲ್ಲಿ ನಂಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ನಂಬಕ್ಕಾಗಲ್ಲ ಎಲ್ಲ ದೇವ್ರದೇ ನಾವೇನೇ ಇದ್ರು ದೇವ್ರಿಗೆ ಕೈ ಮುಗಿದು ಕಣ ಒಂದು ಜೂಜಿ ಆಗಲಿ ಅದಕ್ಕೆ ಆಗಲಿ ದೇವ್ರು ಜೂಜು ಸೋಲ್ಬೋದು ಗೆಲ್ಬೋದು ಮರಿಗೆ ಏನಾಗ್ಬಾರ್ದು ಅಷ್ಟೇ ನಂದು ದೇವ್ರಲ್ಲಿ ಪ್ರಾರ್ಥನೆ ನಿಮ್ ಕುರಿಗೆ ಆತರ ಏನಾಗಿಲ್ಲ ಅಲ್ಲಿ ನಮ್ಮ ಫ್ರೆಂಡ್ ತಲ್ಲಿದ್ದಾಗ ಮಾಡಿಸಿದ್ರಣ್ಣ ಮಾಡಿಸಿದ ಅಂದ್ರೆ ಯಾರು ಇದ್ರಣ್ಣ ಅಲ್ಲಿ ಮುಂಚೆ ನಾವು ಒಯ್ದು ಬಿಟ್ಟಾಗ ಫುಲ್ ರ್ಯಾಶು ಇಲ್ಲಿ ನಮ್ಮ ಮನೇಲಿ ಹೆಂಗಿತ್ತು ಬೇರೆ ಯಾರು ಟಚ್ ಮಾಡಂಗಿಲ್ಲ ಏನಿಲ್ಲ ಹಂಗೆ ಸಡನ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡೋದು ಹಂಗೆ ಗುದ್ದೋದು ಫುಲ್ ರ್ಯಾಶ್ ಹಗ್ಗ ಬಿಚ್ಚಿ ಹಿಡ್ಕೊಳೋದು ಕಷ್ಟ ಆ ಥರ ಇತ್ತು ಅದು ನಮ್ಮ ಫ್ರೆಂಡ್ ಹತ್ತಲ್ಲಿ ಬಿಟ್ಟಿದ್ವಲ್ಲ ಅವನಿಗೆ ಸಮಸ್ಯೆ ಆಗೈತಿ ಅವನಿಗೆ ಅವ್ರಿಗೆ ಆಗ್ಲಿಲ್ಲವ್ರು ಯಾರೋ ಏನೋ ಮಾಡಿಸ್ಬಿಟ್ರಣ್ಣ ಮರಿ ಸುಮ್ಮನೆ ಹಿಂಗೆ ನಿಂತ್ರೆ ಹಿಂಗೆ ಇರ್ಬೇಕು ಮೂಮೆಂಟೇ ಮಾಡ್ತಾ ಇಲ್ಲ ಆ ಥರ ಮಾಡಿಸ್ಬಿಟ್ಟಾರೆ ಅದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಣ್ಣ ಮಾಡಿಸಿದ್ದು ನಮ್ಮ ಫ್ರೆಂಡಿಗೆ ಗೊತ್ತಿಲ್ಲ ಅವ್ನು ಯಾಕೆ ಸಡನ್ಲಿ ಮರಿ ಹಿಂಗಾಯ್ತು ಅಂತಂದು ಸಡನ್ಲಿ ನೈಟೇ ಅಣ್ಣ ಫೋನ್ ಮಾಡಿಬಿಟ್ಟು ಅಣ್ಣ ಮರಿ ಯಾಕೆ ಹಿಂಗೆ ಆಗ್ತೈತೆ ನನಗೆ ಎದುರಿಗೆ ಆಗ್ತೈತೆ ಮರಿ ತಂದು ನಿಮ್ಮ ಮನೆಗೆ ಬಿಡ್ತೀನಿ ಅಂದು ಸರಿ ತಾರಪ್ಪ ಅಂತ ಸರಿ ತಮ್ಮ ಅಂತ ಹೇಳ್ಬಿಟ್ಟು ತಂದು ನಮ್ಮ ಮನೆ ಕಟ್ಕೊಂಡ್ವಿ ಅದು ಅವ್ರಿಗೆ ಗೊತ್ತಿಲ್ಲ ಅಣ್ಣ ಅದು ರೀಸೆಂಟಲ್ಲಿ ಅವಾಗ ಬಕ್ರಿ ಹಬ್ಬ ಇತ್ತು ಅವ್ರು ಅದಕ್ಕೆ ಏನು ಮಾಡಿಬಿಟ್ರೆ ಅದು ನೈಟ್ ಆ ಥರ ಮಾಡ್ಸಾರಲ್ಲ ನಾವು ಇಲ್ಲಿ ತಂದದ್ದು ಅವ್ರು ಯಾರಿಗೂ ಗೊತ್ತಿಲ್ಲ ಆ ಶೆಡ್ಡಲ್ಲೇ ಐತಿ ಅಂತ ಮರಿ ತಿಳ್ಕೊಂಬಿಟ್ಟಾರೆ ಅದು ಒಂದು 2 ದಿವಸ ಇಲ್ಲಿ ತಂದಾದ ನಂತರ 2 ದಿವಸಕ್ಕೆ ಆ ಗೋಡನ್ ಹೊಡೆದು ಬಿಟ್ಟಾರೆ ಮರಿ ಐತಿ ಕಳು ಮಾಡ್ಬೇಕಂತಂದು ಒಂದು ಓಮಿನಿ ತಗೊಂಡು ಬಂದಿದ್ರಂತೆ ಕಳು ಮಾಡೋಕ್ಕೆ ಅದು ಪಕ್ಕದ ಮನೆಯವ್ರು ಹೇಳಿದ್ದು ನಾನು ಬೆಳಗ್ಗೆ ರೀಸೆಂಟಾಗಿ ಅಲ್ಲಿ ಮಾರ್ಕೆಟಿಗೆ ಹೋಗಿದ್ದೆ ಹೊನ್ನಳ್ಳಿಯಲ್ಲಿ ಮಾರ್ಕೆಟ್ಗೆ ಹೋದಾಗ ಫೋನ್ ಮಾಡಿಬಿಟ್ಟು ಅಣ್ಣ ಹಿಂಗಾಗ್ಬಿಟ್ಟೈತಿ ಬಾ ನೋಡು ಅಂದ ಹೋಗಿದ್ದೆ ಡೋರ್ ಗೀರ್ ಎಲ್ಲ ಹೊಡೆದು ಬಿಟ್ಟಾರೆ
ಹೊಡೆದ್ಬಿಟ್ಟು ಎಲ್ಲ ಚಪಾಟಿ ಮಾಡಿಬಿಟ್ರೆ ಮರಿ ಇಲ್ಲ ಅಲ್ಲಿ ಓಮಿನಿ ತಗೊಂಡ್ ಬಂದಾರ ಹಾಕನಕ್ಕೆ. ಅದು ನಮ್ಮ ಮನೆಗಿರೋದು ಅವ್ರು ಯಾರಿಗೂ ಗೊತ್ತಿಲ್ಲ, ಫ್ರೆಂಡಿಗೂ ಗೊತ್ತಿಲ್ಲ, ಅವ್ನ ಒಬ್ನೇ ಹಾಕೊಂಬಂದು ಬಿಟ್ಟು ಹೋಗಿದ್ದ. ಅವತ್ತು ರೀಸೆಂಟಲ್ಲಿ ಅಲ್ಲಿ ಇದ್ದಿದ್ರೆ ಮರಿ ಇವತ್ತು ನಮ್ಮ ಮತ್ತೇಲಿ ಇರ್ತಿದ್ದಿಲ್ಲ ಅಣ್ಣ. ಇದಕ್ಕೊಂದು ಜೀವದಾನ ಆಗೈತಣ್ಣ. ಅಲ್ಲಿದ್ದ ಬಂದ್ಬಿಟ್ಟು ಚೆನ್ನಾಗಿ ಆಡ್ತೈತಣ್ಣ. ಮತ್ತೆ ಅಲ್ಲಿದ್ದ ಏನು ಎಫೆಕ್ಟಿವ್ ಏನಾಗಿಲ್ಲ? ಇಲ್ಲಣ್ಣ, ಅದು ಎಫೆಕ್ಟಿವ್ ಆಗಿತ್ತು. ದೇವ್ರ ದಿನದಲ್ಲಿ ಬೇಡಿಕೆ ಅಂದ್ರೆ ಒಂದು ಒಳ್ಳೇದಾಗ್ಲಪ್ಪ ದೇವ್ರೆ, ನಮ್ಮಿದ್ದ ಇನ್ನೊಬ್ರಿಗೆ ಕೆಟ್ಟದಾಗದ್ ಬೇಡ, ನಮಗೊಂದು ಒಳ್ಳೇದಾಗ್ಲಿ, ನಮ್ಮ ಮರಿಗೆ ಏನೇ ಆದ್ರೂ ಅನಾಹುತ ಆಗ್ಬಾರ್ದು. ಸೋಲ್ಲಿ ಬೇಜಾರಿಲ್ಲ, ಮತ್ ನೆಕ್ಸ್ಟ್ ಇವತ್ತು ಸೋತ್ ಮೇಲೆ ನಾಳೆ ಒಬ್ರು ಗೆಲ್ಲೇಬೇಕು. ಈಗ ತುಂಬಾ ಜನ ಬಂದಿರ್ತೀವಿ, 80-90 ಮರಿ ಹಾಕಿರ್ತಾರಣ್ಣ ಒಂದ್ ಕಣದಲ್ಲಿ, ಅದ್ರಾಗ ಗೆಲ್ಲದ್ 3 ಮಾತ್ರ, ಇನ್ನು ಉಳ್ದಾರ ಸೋಲ್ಲೇಬೇಕಲ್ಲ. ಅದ್ರಾಗ ನಾವು ಒಬ್ರು ಸೋಲೋದ್ರಲ್ಲಿ ಒಂದ್ ದಿವಸ ಗೆದ್ದಾಗ ನಾವು ಅದ್ರಾಗ ಒಂದು ಖುಷಿ ಪಡೋದು, ಈ ತರನ. ಹಂಗಾಗ್ಬಿಟ್ಟು ನಾವು ದೇವ್ರಲ್ಲಿ ಎಲ್ಲೇ ಹೋದ್ರು ಪ್ರಾರ್ಥನೆ ಮಾಡೋದು ಒಂದೇ, ಯಾವುದೇ ದೇವ್ರು ಸಿಕ್ಕರು ಪ್ರಾರ್ಥನೆ ಮಾಡೋದು ಒಂದೇ, ನಮ್ಮ ಮರಿಗೆ ಏನೋ ಆಗ್ಬಾರ್ದು. ಸೋಲ್ ಇವತ್ತು ನಾಳೆ ಗೆಲ್ತತಿ, ಮರಿಗೆ ಮಾತ್ರ ಚೆನ್ನಾಗಿರ್ಬೇಕಂತ ಬಿಡ್ತಾವ. ನಿಮ್ ಗ್ರೂಪಲ್ಲಿ ಕುರಿಗಳು ಎಷ್ಟು ಅದಾವ ಸರ್? ಇವಾಗ ನಮ್ಮ ಗ್ರೂಪಲ್ಲಿ ಒಂದು 8-9 ಅದಾವಣ. ಎಷ್ಟೆಷ್ಟಲ್ಲ ಸರ್? ಇದು ಒಂದೇ 8 ಅಲ್ಲು, 2 ಅಲ್ಲು ಮರಿ ಕುರಿ, ಜೋಳ ಮರಿಗಳು 4 ಅಲ್ಲು ಅದಾವ್ರಿ. ನೀವು ಕೆಲಸ ಮಾಡೋದೇನು ಸರ್? ನಾವು ವ್ಯವಸಾಯ ಮಾಡ್ತೇವೆ, ಆಮೇಲೆ ಟ್ರ್ಯಾಕ್ಟರ್ ಹೊಡೆಯೋದು, ಟ್ರ್ಯಾಕ್ಟ್ರು, ಆಮೇಲೆ KB ಕೆಲಸ ಎಲ್ಲ ಮಾಡ್ತೇವೆ. ಅದ್ರ ಜೊತೆಗೆ ಇದು ಹಂಗ ಶೋಕಿಗಿರ್ಲಿ, ಇದು ಹಂಗೆ ರೀ, ಇದು ನಮ್ಮ ಫ್ರೆಂಡ್ ಸರ್ಕಲ್ಗೆ ಒಂದು ಎಂಟರ್ಟೈನ್ಮೆಂಟ್. ಆಮೇಲೆ ನಮ್ಮೂರ ಹೊರಗಿಗೆ, ನಮ್ಮೂರು ಇನ್ನೊಬ್ರಿಗೆ ಗೊತ್ತಿರಲ್ಲ, ಒಂದು ಬೆಳೆಸ್ಬೇಕು, ನಮ್ಮೂರ್ ಕೀರ್ತಿನ ತೋರಿಸ್ಬೇಕು. ಈಗ ಬೇರೆ ಬೇರೆ ಕುರಿ ಹೆಸರು ಮಾಡಿ ಇಂಥ ಊರು ಇದು ಇಂಥ ಕುರಿ ಅಂತ ಹೆಸರು ಹೇಳ್ತಾರಲ್ಲ ಅಣ್ಣ, ಹಂಗೆ ನಮ್ಮೂರ್ದು ಒಂದು ಅಕ್ಕಪಕ್ಕ ಊರಲ್ಲಿ ಒಂದು 4 ಜನ, ಓ ಕಬ್ಬರು ಅಲ್ಲಿ ಒಂದು ಗ್ರೂಪ್ ಐತಿ, ಅಲ್ಲಿ ಒಂದು ಮರಿ ಐತಿ ಅಂತ ಒಂದು ಹೆಸರು ಮಾಡ್ಬೇಕಂತ ನಮ್ಗೆ ಖುಷಿ ಅಣ್ಣ. ಅದಕ್ಕೋಸ್ಕರ ನಾವು ಇನ್ನೂ ನಮ್ಮ ಗ್ರೂಪ್ ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ. ಕೊನೆದಾಗ ಸರ್, ಈಗ ಹೊಸ ಫೀಲ್ಡಿಗೆ ಬರ್ತಾರಲ್ಲ ಹುಡುಗರಿಗೆ, ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಫೀಲ್ಡಿಗೆ ಹೊಸ್ದಾಗಿ ಬರೋರಿಗೆ ಒಂದು ಮಾತಣ್ಣ, ಇವಾಗ ಬಜಾರಲ್ಲಾಗ್ಲಿ ಮುಂಚೆ 7,000ಕ್ಕೆ 6,000ಕ್ಕೆ ಮರಿ ಸಿಗವು. ಇವಾಗ ಫೀಲ್ಡಿಗೆ ಬರ್ಬೇಕು ಅಂದ್ಬಿಟ್ಟು ಯಾರೋ ಒಬ್ರು ಹೇಳಿರ್ತಾರೆ, ಚಾಯ್ಸಿಂಗ್ ಮರಿ ಹಿಂಗಿರುತ್ತೆ ಅಂದು. ಅದು ಆಮೇಲೆ ಕೆಲವೊಬ್ರು ಸುಳ್ಳು ಹೇಳ್ಕೊಡ್ತಾರೆ. ಯಾವುದೇ ಮರಿ ಖರೀದಿ ಮಾಡಿದ್ರು ಹೊಸ್ತಾ ಫೀಲ್ಡಿಗೆ ಬರೋರು ಒಂದು 30,000 35,000 ಬೇಡ 40,000 ಒಳಗೆ ಖರೀದಿ ಮಾಡ್ಬೇಕಣ್ಣ. ಒಂದೇ ಪಟ್ಟಿಗೆ ಇಲ್ಲ ನಾ ತಂದ ತಕ್ಷಣ ಕಣ ಹೊಡಿಬೇಕು 1 ಲಕ್ಷ ಗಿಕ್ಷ ಅಂತಂದು ಮನೆಗೆ ಆಡಲ್ಲ ಅಣ್ಣ. ಇವತ್ತು ನನ್ನ ಮನೇಲಿ ಆಡ್ಬೋದು, ಇದೇ ಮರಿ ತಗೊಂಡು ಇನ್ನೊಬ್ರು ಮನೆ ಕಟ್ಟಿದ್ರೆ ಆಡ್ತದಿಲ್ಲ ಅನ್ನೋ ಗ್ಯಾರಂಟಿ ಇರಲ್ಲ. ಅವಾಗ ಸಾಲ ಮಾಡಿ ತಂದಿರ್ತಾರೆ, ಸುಮ್ಮನೆ ಹಾಳಾಗ್ತಾರೆ. ಕೆಲವೊಂದು ಜನ ಆಗಿದಾರಣ್ಣ, ನಮ್ಮ ಜೊತೆಗಿದ್ದವರು ಆಗಿದ್ದಾರೆ, ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡಿ ಇವಾಗ ಅವ್ರನ್ನ ಒಂದು ರೇಂಜಿಗೆ ತಂದೇವಿ, ಚೆನ್ನಾಗಿ ಅದಾವಣ್ಣ. ಮುಂಚೆ ಈಗೇನೋ ಹೊಸ ಫೀಲ್ಡಿಗೆ ಬರೋರು ಸಣ್ಣ ಬಜೆಟಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಸೋಲು ಗೆಲುವಿನ ಒಂದು ಮೆಟ್ಲು ಅಣ್ಣ. ಮುಂಚೆಯಿಂದ ನಮಗೆ ಜಾಸ್ತಿ ಸಾಥ್ ಕೊಡ್ತಿದ್ದು ಅಂದ್ರೆ ಹಳ್ಳೂರಲ್ಲಿ ಒಬ್ಬ ನಮ್ಮ ಫ್ರೆಂಡ್ ಇದ್ದಾನೆ ರಾಜ ಅಂತಂದು, ಅವನ ಜೊತೆಗೆ ಆಗಿರೋ ಟೀಮ್ ಆಗಿರ್ಬೋದು, ಅವ್ರ ಹುಡುಗರು ಅವರೆಲ್ಲ ಸಪೋರ್ಟ್ ಮಾಡೋರು. ಮುಂಚೆ ನಾವೆಲ್ಲ ಹುಡುಗರು ಸೇರಿ ಕಣ ಮಾಡೋದು ಅದು ಮಾಡೋದು ಮಾಡ್ತಾ ಇದ್ವಿ. ಅವಾಗ ರಟ್ಟಳ್ಳಿಯವರೊಬ್ರು ಅನಿಲ್ ಅಣ್ಣ ಅಂತ ಇದ್ರು, ಅವರು ಅಷ್ಟು ನಮಗೆ ಅಷ್ಟು ಇದು ಗೊತ್ತಿದ್ದಿಲ್ಲ. ಅವರು ಸಿಕ್ಕ ಮೇಲೆ ಇದು ಹಿಂಗ್ ಮಾಡ್ಬೇಕು, ಇದು ಹಿಂಗ್ ಬಿಡ್ಬೇಕು, ಈ ಮರಿ ಹಿಂಗ್ ಸೆಲೆಕ್ಷನ್ ಮಾಡಬೇಕು ಹಿಂಗೆ ಅಂತ ಅವ್ರು ಒಂದು ಸ್ವಲ್ಪ ಕಲಿಸ್ಕೊಟ್ರು. ಅವ್ರ ಜೊತೆಗೆ ಒಂದು 4-5 ಜನ 4-5 ಕಣಗಳಿಗೆ ಅಡ್ಡಾಡಿದ್ವಿ, 4-5 ಜೂಸ್ ಅಡ್ಡಾಡಿದ್ವಿ. ಆ ನಂತರ ಹೊನ್ನಳ್ಳಿಯಲ್ಲಿ ಲೋಹಿತ್ ಅಂತಂದು, ಪುನಿ ಇರ್ಫಾನು ಅಂತಂದು ಅವ್ರದ್ದೊಂದು ಗ್ರೂಪ್ ಐತಿ, ಅವರು ಸೇರ್ಕೊಂಡ್ರು. ಸೇರ್ಕೊಂಡ ಮ್ಯಾಗ ಈಗ ನಮ್ಮ ಗ್ರೂಪು ಆಮೇಲೆ ನಮ್ಮ ಮರಿಗೆ ಸಪೋರ್ಟ್ ಮಾಡೋರು ತುಂಬ ಜನ ಆಗ್ಯಾರಣ್ಣ. ಅಂದ್ರೆ ಈಗ ನಮ್ಮ ಕುರಿ ನಾವು ಅಂದ್ರೆ ಚೆನ್ನಾಗಣ್ಣ. ನಮಗೆ ಈಗ ಮೇನ್ ಅನ್ಸ್ಬೇಕಂದ್ರೆ ಹೊನ್ನಳ್ಳಿ, ಇದು ರಟ್ಟಳ್ಳಿ, ಇವೆರಡು ಊರು, ಆಮೇಲೆ ಪುರ, ರಟ್ಟಳ್ಳಿ, ಇದು ಹಳ್ಳೂರು, ಇವರೆಲ್ಲ ಹುಡುಗರು ಭಾಳ ಸಪೋರ್ಟ್ ಮಾಡ್ತಿದಾರಣ್ಣ. ಈಗ ನಮ್ಮ ಸರೌಂಡಿಂಗಲ್ಲಿ ಅಂದ್ರೆ 8 ಅಲ್ಲಿ ಉಳಿದಿರೋದು ಇದು ಒಂದೇ ಅಣ್ಣ. ಇನ್ನು ಉಳಿದಾಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ಫ್ರೆಂಡ್ದು ಒಂದಿತ್ತಣ್ಣ, ಅದು ಇದು ಜೊತೆಗೆ ಸಾಕಿದ್ದು, ಅದು 2 ಅಲ್ಲಲ್ಲಿ ಜೊತೆಗೆ ಕಣ ಅದು ಅಣ್ಣ. ಒಂದೇ ದಿವಸ ಇದು ಫಸ್ಟ್ ಆಯ್ತು, ಅದು ಥರ್ಡ್ ಆಯ್ತು. ಅದು ಹೊನ್ನಳ್ಳಿಯಲ್ಲಿ ಥರ್ಡ್ ಆಯ್ತು, ಇದು ಬ್ಯಾಡಿಗೆತ್ತಲ್ಲಿ ತಿಳಿವಳ್ಳಿ ಫಸ್ಟ್ ಆಯ್ತು ಅಣ್ಣ. ಒಂದೇ ದಿವಸ ಆಯ್ತು. ತಿರ್ಗಿ ಆದ ನಂತರ ಅದಕ್ಕೆ ಹುಷಾರಿಲ್ದಂಗೆ ಆಯ್ತು, ಸಾಯ್ತಣ್ಣ ಅವನು. ಹಂಗಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾನ. ಅವ್ನು ಎಲ್ಲಿಗೆ ಹೋಗ್ಲಿ, ಇದು ಎಷ್ಟೊತ್ತನೇ ಕರೀಲಿ ಬರ್ತಾನೆ. ಆಮೇಲೆ ಪೂರ್ತಿಗೇರಿ ಆಗಲಿ ಹುಡುಗರು, ಇಲ್ಲೆಲ್ಲ ಅಕ್ಕಪಕ್ಕ ಹುಡುಗರೆಲ್ಲ ಭಾಳ ಸಪೋರ್ಟ್ ಮಾಡ್ತಾನ. ಕಮಲಾಪುರ ಇವೆಲ್ಲ ಭಾಳ ಹೆಲ್ಪ್ ಮಾಡ್ತಾರೆ ಈ ಹುಡುಗರು. ನಿಮ್ಮ ಮರಿ ಹೊಡ್ತ ಯಾವ ಥರ ಇದೆ ಸರ್? ಹಣ ಇದು ಆಡ್ಬೇಕಂತ ಮನಸ್ಸು ಕೊಟ್ಟು ಆಡ್ತು ಅಂತ ಅಂದ್ರೆ, ಇದು ಸೋಲ್ಬೇಕಾದ್ರೆ 2ರಿಂದ 3 ಹೊಡೆತದಲ್ಲಿ ಸೋಲ್ತತಣ. 3 ಹೊಡೆತದ ನಂತರ ಆಡ್ತತಿ ಅಂದ್ರೆ ಸೂಟು ಯಾವುದು ಕಳ್ಳೆ ಬೆಳ್ಳಿ ಹೊಡ್ತಾ ಇಲ್ಲ, ಮರಿ ಬಡಸ್ಬಿಡಿ ಸರ್ಕನೋದು ಇವ್ಯಾವು ಇಲ್ಲ ಅಣ್ಣ. ಮರಿ ಹೊಡಿಬೇಕಂತ ಡಿಸೈಡ್ ಇತ್ತಾ, ಸೂಟು ಹೆಂಗ್ ಬರುತ್ತೆ ಹಂಗ ಹೊಡಿತತಣ. ಇಲ್ಲ ಆಡ್ಬಾರ್ದಂತ ಇತ್ತ, ಎರಡೇ ಹೊಡ್ತಾ ಡಿಸೈಡ್ ಆತ, ಸುಮ್ ತಿರುಗ್ತೈತಿ, ನಾವು ಅಲ್ಲಿಗೆ ತಗೊಂಡ್ಬಿಡ್ತೇವಿ ಅಣ್ಣ. ಕೊನೆಯದಾಗಿ ಒಂದು ಮಾತು ಏನು ಹೇಳ್ಬೇಕಂದ್ರೆ, ಫ್ರೆಂಡ್ಸ್ ಇದ್ದಷ್ಟು ಚೆನ್ನಾಗಣ. ನಾವು ಬೆಳೆಯೋಕೆ ಕಾರಣ ಅಂದ್ರೆ ಫ್ರೆಂಡ್ಸೇ ಮೇನು. ಇವಾಗ ಹೆಂಗ ಇಷ್ಟು ದಿವಸ ಎಲ್ಲ ಫ್ರೆಂಡ್ಸು ಆಗ ಅಕ್ಕಪಕ್ಕ ನೆರೆಹೊರೆ ಊರವರಾಗಲಿ ನನಗೆ ಎಷ್ಟು ಸಪೋರ್ಟ್ ಮಾಡಿರಲ್ಲ, ಮುಂದಾದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ ಊರವರಾಗಿರ್ಬೋದು, ಅಕ್ಕಪಕ್ಕ ಊರವರಾಗಿರ್ಬೋದು, ರಟ್ಟಳ್ಳಿ ಆಯ್ತು, ಹೊನ್ನಳ್ಳಿ ಆಯ್ತು, ತಿಮ್ಮಿಗಟ್ಟೆ ಆಗಿರಲಿ, ಯಾವುದೇ ಊರವರಾಗಿರಲಿ, ಶಿಕಾರಿಪುರ ಆಗಿರಲಿ, ಈಗ ನಮ್ಮ ಕುರಿ ಫ್ಯಾನ್ಸ್ ಏನಿದಾರ
ಅವ್ರೆಲ್ಲ ಯಾವಾಗ ಇದೇ ತರ ಇರಿ, ನಮ್ಗೆ ಯಾವಾಗ ಹಿಂಗೆ ಸಪೋರ್ಟ್ ಮಾಡಿ, ನಾವ್ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯೋ ತರ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೇನೆ ನಾನು.